ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್, ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡೀಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರಾ. ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದವನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್, ನನಗೆ ಅಳುನೇ ಬರುತ್ತೆ. ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆಯಲ್ಲ. ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ, ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದೀತಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತೋಗ್ಬೇಕು. ನನಗೆ ನಿನ್ನೆ ಅನ್ನಿಸ್ತಾ ಇತ್ತು, ಗ್ಲಿಮ್ಸ್ ಬಿಟ್ಟಾಗ ಬರ್ತಾಯಿದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನಂಗೆ ಅನ್ನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕೂತ್ಕೊಂಡು ಸಿನಿಮಾ ನೋಡಬಾರ್ದು? ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನಿಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತಾರೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್. ಆ್ಯಂಡ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ. ಅವರೇ ಪ್ರಕಾಶ್ ಸರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ಸ್ ಅಣ್ಣ. ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು, ಅದು ಏನೇ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು, ಲೈಕು, ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ. ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನನಗೆ ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರೇಸಿ. ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ರು ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋನವರೆಗೂ ಇದನ್ನು ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನು ಸಂತೋಷ ಪಡಿಸೋಕ್ಕೆ ಕೆಲಸ ಮಾಡೋದು, ಅದನ್ನು ಕೊನೆ ತನಕನೂ ಮಾಡ್ತೀವಿ. ಥ್ಯಾಂಕ್ಸ್. ವಿ ಅಂಡರ್ಸ್ಟ್ಯಾಂಡ್. ಹುಲಿ ಕಾರ್ತಿಕ್ ಅವರೇ, ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು. ಯು ಡಿಸರ್ವ್ ಇಟ್. ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಹುಲಿ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೋನಿಯಾ ಮ್ಯಾಮ್. ಥ್ಯಾಂಕ್ ಯು ರಾಜ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಹುಲಿ ಕಾರ್ತಿಕ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಒಂದು 3 ಜನರು ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನೋಡಿದ ತಕ್ಷಣ ಮ್ಯಾಮ್ ಹತ್ರ ಹೋಗಿ, ಮ್ಯಾಮ್ ನನ್ನನ್ನು ನೋಡಿದ ತಕ್ಷಣ ಮಾಡ್ತೀರಾ? ಓಕೆ ಡನ್ ಮಾಡಿ ಅಂತ ಪ್ರಶ್ನೆನೇ ಕೇಳಿಲ್ಲ. ಗಿಡಿಷನ್ನು ಅಂದ್ಕೊಂಡಿದ್ದೆ ನಾನು. ಅವ್ರು ಆಡಿಷನ್ ತೊಗೊಂಡಿಲ್ಲ ಸದ್ಯಕ್ಕೆ. ಆಡಿಷನ್ ತೊಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು. ಥ್ಯಾಂಕ್ಸ್ ಮೇಡಮ್. ಇವರ ಟ್ರೂ ಟ್ಯಾಲೆಂಟ್. ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗುತ್ತೆ ಕೂಡ. ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್, ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡೀಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರಾ. ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದವನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್, ನನಗೆ ಅಳುನೇ ಬರುತ್ತೆ. ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆಯಲ್ಲ. ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ, ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದೀತಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತೋಗ್ಬೇಕು. ನನಗೆ ನಿನ್ನೆ ಅನ್ನಿಸ್ತಾ ಇತ್ತು, ಗ್ಲಿಮ್ಸ್ ಬಿಟ್ಟಾಗ ಬರ್ತಾಯಿದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನಂಗೆ ಅನ್ನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕೂತ್ಕೊಂಡು ಸಿನಿಮಾ ನೋಡಬಾರ್ದು? ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನಿಸುತ್ತೆ. ಇಷ್ಟೋ ತನಕ
ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತಾರೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್. ಆ್ಯಂಡ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ. ಅವರೇ ಪ್ರಕಾಶ್ ಸರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ಸ್ ಅಣ್ಣ, ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು ಲೈಕು ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ. ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನನಗೆ ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರೇಸಿ. ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ರು ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋನವರೆಗೂ ಇದನ್ನು ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನು ಸಂತೋಷ ಪಡ್ಸೋಕ್ಕೆ ಕೆಲಸ ಮಾಡೋದು, ಅದನ್ನು ಕೊನೆ ತನಕನೂ ಮಾಡ್ತೀವಿ. ಥ್ಯಾಂಕ್ಸ್. ವಿ ಅಂಡರ್ಸ್ಟ್ಯಾಂಡ್. ಹುಲಿ ಕಾರ್ತಿಕ್ ಅವರೇ, ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು. ಯು ಡಿಸರ್ವ್ ಇಟ್. ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಹುಲಿ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೋನಿಯಾ ಮ್ಯಾಮ್. ಥ್ಯಾಂಕ್ ಯು ರಾಜ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಹುಲಿ ಕಾರ್ತಿಕ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಒಂದು 3 ಜನರು ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಸರ್ರು ನನ್ನನ್ನು ನೋಡಿದ ತಕ್ಷಣ ಮ್ಯಾಮ್ ಹತ್ರ ಹೋಗಿ, ಮ್ಯಾಮ್ ನನ್ನನ್ನು ನೋಡಿದ ತಕ್ಷಣ ಮಾಡ್ತೀರಾ? ಓಕೆ ಡನ್ ಮಾಡಿ ಅಂತ ಪ್ರಶ್ನೆನೇ ಕೇಳಿಲ್ಲ. ಗಿಡಿಷನು ಅಂದ್ಕೊಂಡಿದ್ದೆ ನಾನು. ಅವ್ರು ಆಡಿಷನ್ ತೊಗೊಂಡಿಲ್ಲ ಸದ್ಯಕ್ಕೆ. ಆಡಿಷನ್ ತೊಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರಲಿಲ್ಲ ನಾನು. ಥ್ಯಾಂಕ್ಸ್ ಮೇಡಮ್. ಇವರ ಟ್ರೂ ಟ್ಯಾಲೆಂಟ್. ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗುತ್ತೆ ಕೂಡ. ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್, ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡೀಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರಾ. ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದವನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್, ನನಗೆ ಅಳುನೇ ಬರುತ್ತೆ. ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆಯಲ್ಲ. ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ. ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ, ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದೀತಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಗ್ಲಿಮ್ಸ್ ಬಿಟ್ಟಾಗ ಬರ್ತಾಯಿದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕೂತ್ಕೊಂಡು ಸಿನಿಮಾ ನೋಡಬಾರ್ದು? ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನಿಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತಾರೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್. ಆ್ಯಂಡ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ. ಅವರೇ ಪ್ರಕಾಶ್ ಸರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ಸ್ ಅಣ್ಣ, ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು ಲೈಕು ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ. ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನನಗೆ ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರೇಸಿ. ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ರು ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋನವರೆಗೂ ಇದನ್ನು ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನು ಸಂತೋಷ ಪಡ್ಸೋಕ್ಕೆ ಕೆಲಸ ಮಾಡೋದು, ಅದನ್ನು ಕೊನೆ ತನಕನೂ ಮಾಡ್ತೀವಿ. ಥ್ಯಾಂಕ್ಸ್. ವಿ ಅಂಡರ್ಸ್ಟ್ಯಾಂಡ್. ಹುಲಿ ಕಾರ್ತಿಕ್ ಅವರೇ, ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು. ಯು ಡಿಸರ್ವ್ ಇಟ್. ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಹುಲಿ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೋನಿಯಾ ಮ್ಯಾಮ್. ಥ್ಯಾಂಕ್ ಯು ರಾಜ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಹುಲಿ ಕಾರ್ತಿಕ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಒಂದು 3 ಜನರು ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಸರ್ರು
ನನ್ನನ್ನು ನೋಡಿದ ತಕ್ಷಣ ಮ್ಯಾಮ್ ಹತ್ರ ಒಂದ್ಸರಿ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನನ್ನನ್ನು ನೋಡಿದ ತಕ್ಷಣ ಮಾಡ್ತೀರಾ, ಓಕೆ ಡನ್ ಮಾಡಿ ಅಂತ ಪ್ರಶ್ನೆನೇ ಕೇಳಿಲ್ಲ. ಗಿಡಿಷನ್ ಅಂದ್ಕೊಂಡಿದ್ದೆ ನಾನು. ಅವ್ರು ಆಡಿಷನ್ ತಗೊಂಡಿಲ್ಲ ಸದ್ಯಕ್ಕೆ. ಆಡಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು. ಥ್ಯಾಂಕ್ಸ್ ಮೇಡಮ್. ಇವರ ಟ್ರೂ ಟ್ಯಾಲೆಂಟ್. ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಕೂಡ.